ನಿನ್ನೆ ಕಾಂಗ್ರೆಸ್ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ CWC ಮೀಟಿಂಗ್ ಆಗಿದೆ. ನಾವು ಮೊದಲಿಂದ ಒಂದೇ ಮಾತರಂ ಇರಲಿ, ಅಯೋಧ್ಯ ಇಶ್ಯೂ ಇರಲಿ, ಏನು ಕಳ್ತನ ಆಗಿದೆ, ಮತ್ತು ಯಂಗರ್ ಜನ್ರೇಷನ್ ಜೆನ್ಜಿ ಅದು ಪೇಪರ್ ಲೀಕು, ನೀಟ್ ವಿಷಯದಲ್ಲಿನೂ ನಮ್ಮ ಪಕ್ಷದ ಕ್ಲಿಯರ್ ಸ್ಟ್ಯಾಂಡ್, ರಾಹುಲ್ ಗಾಂಧಿ ಅವ್ರ ಕ್ಲಿಯರ್ ಸ್ಟ್ಯಾಂಡ್ ಇತ್ತು. ಮತ್ತು E20 ಫ್ಯೂಲ್ದು ನಿನ್ನೆ ಡಿಸ್ಕಸ್ ಆಗಿದೆ. E20ನೂ ಇನ್ನೊಂದು ವಿಷಯ ಎಲ್ಲರಿಗೆ ತೊಂದರೆ ಆಗ್ತಾ ಇರೋದು, ಮಿಡ್ಲ್ ಕ್ಲಾಸ್ಗೆ ಮತ್ತು ಯಾರ ಹತ್ರ ಗಾಡಿದೆ ಏನು ಡಿಸ್ಕಷನ್ ಆಗಿದೆ, ಮತ್ತು ಡಿಲಿಮಿಟೇಷನ್ ಬಗ್ಗೆನೂ ಡಿಸ್ಕಷನ್ ಆಗಿದೆ. ಎಲ್ಲ ಸಮಸ್ಯೆ ಏನು ಡಿಸ್ಕಸ್ ಆಗಿರೋದು ಎಲ್ಲ ರಿಲೇಟೆಡ್ ಟು ಕಾಮನ್ ಮ್ಯಾನ್ ಆ್ಯಂಡ್ ದ ಕಂಟ್ರಿ. ನೀವು ನೋಡಿದ್ರೆ BJP ಎಷ್ಟು ಮಟ್ಟಕ್ಕೆ ಹೋಗಿದೆ. ಇವಾಗ ಪಾರ್ಲಿಮೆಂಟ್ನಲ್ಲಿ ಒಂದು ದಿವಸ ಪ್ರೈಮ್ ಮಿನಿಸ್ಟರ್ ಅಮಿತ್ ಶಾ ಹೌಸ್ ಬಂದಿಲ್ಲ. ಪಾರ್ಲಿಮೆಂಟ್ ಬರ್ತಾ ಇದ್ರು ಅವ್ರು ಏನಂದ್ರೆ ಪಾರ್ಲಿಮೆಂಟ್ ಬರ್ತಾ ಇದ್ದೀವಿ, ಯಾಕೆ ಹೌಸ್ ಬರಲಿಲ್ಲ? ಮತ್ತು ಓನ್ಲಿ 4 ಮಿನಿಟ್ಸ್ ಬರಬೇಕಾ ಪಾರ್ಲಿಮೆಂಟ್ಗೆ, ಎಂಡ್ ಲಾಸ್ಟ್ ಡೇ. ಇದೆಲ್ಲ ಜನರು ಏನು ಸಮಸ್ಯೆ ಇದೆ, ಕಾಂಗ್ರೆಸ್ ಪಕ್ಷನೇ ತಗೊಳ್ತಾ ಇರೋದು, ರಾಹುಲ್ ಗಾಂಧಿ ಅವರು ತಗೊಂಡು ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷ. ಸೊ ನಿನ್ನೆ ಏನು ಡಿಸ್ಕಸ್ ಆಗಿದೆ CWCನಲ್ಲಿ, ಅದು ರಿಯಲ್ ಇಶ್ಯೂಸ್ ಭಾರತ ದೇಶದಲ್ಲಿ ಏನು ಫೇಸ್ ಮಾಡ್ತೀವಿ ಅದು ತಗೊಂಡಿದ್ದಾರೆ. ಒಂದೇ ಮಾತಾಡೋ ವಿಚಾರದಲ್ಲಿ ನಾವು ಒಂದು ರಾಜಕೀಯವಾದಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ದೇಶಭಕ್ತಿ ಇಲ್ಲ, ಮುಸ್ಲಿಂ ನೋಡಿ, ಅವರು ನಮಗೆ ಹೇಳೋದು ಏನು ಅವಕಾಶ ಇಲ್ಲ. ಯಾಕಂದರೆ ಹೋರಾಟ ಭಾರತ ಸ್ವತಂತ್ರಕ್ಕೆ ಮಾಡಿರೋದು ಕಾಂಗ್ರೆಸ್ ಪಕ್ಷ. ನಾವು BJP ಅವ್ರು ಏನು ಹೇಳ್ತಾ ಇದ್ದಾರೆ ಅವರಿಂದ ಏನು ಕೇಳಬೇಕಂತ ಇಲ್ಲ ನಮಗೆ. ಸೊ ನಮ್ಮ ಸ್ಟ್ಯಾಂಡ್ ಕ್ಲಿಯರ್ ಇದೆ. ನಾವು ಎಲ್ಲ ಪೂರ್ತಿ ಭಾರತ ದೇಶದಲ್ಲಿ ಎಲ್ಲ ನಮಗೆ ಒಂದೇ, ಹಿಂದೂ, ಮುಸ್ಲಿಂ, ಸಿಖ್, ಜೈನ್, ಇಸಾಯಿ. ನಾವು ಯಾವ ಒಂದು ಕಾಸ್ಟು, ರಿಲಿಜನ್, ಕ್ರೀಡ್ ತಗೊಂಡು ಪಾಲಿಟಿಕ್ಸ್ ಮಾಡಲ್ಲ BJP ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದೆ. ಮತ್ತೆ ಸೆಷನ್ ನಡೆಯೋದಕ್ಕೆ ಬಿಡಲ್ಲ ಅಂತ ಗಲಾಟೆ ಮಾಡ್ತಿದ್ದಾರೆ. ಅಂದ್ರೆ ನೀವು ಕಾಂಗ್ರೆಸ್ ಅವರು ಪಾರ್ಲಿಮೆಂಟ್ ನಡೆಸೋದಕ್ಕೆ ಬಿಡಲಿಲ್ಲ, ಹೀಗಾಗಿ ನಾವು ಇಲ್ಲ ಕಾಂಗ್ರೆಸ್ ಅವರು ಪಾರ್ಲಿಮೆಂಟು ಸ್ಟ್ಯಾಂಡ್ ಆಫ್ಗೆ ರೆಸ್ಪಾನ್ಸಿಬಲ್ ಇಲ್ಲ. BJP ಅವರು ಅವರು ಅರುಣ್ ಜೇಟ್ಲಿ ಹೇಳುವಾಗ ಪರವಾಗಿಲ್ಲ, ವಿ ವಿಲ್ ನಾಟ್ ಲೆಟ್ ಡಿಸ್ಟ್ರಪ್ಷನ್ ಇಸ್ ಅ ಪಾರ್ಟ್ ಆಫ್ ಪಾರ್ಲಿಮೆಂಟ್ರಿ ಪ್ರೊಸೆಸ್ ಅಂದರೆ ಅರುಣ್ ಜೇಟ್ಲಿ, ಸುಷ್ಮಾ ಸ್ವರಾಜ್. ನಾವು ಕೇಳ್ತಾ ಇದ್ದಿದ್ದು, ಅಮಿತ್ ಶಾ ಫಸ್ಟ್ ಡೇನೇ ಪಾರ್ಲಿಮೆಂಟ್ ಬಂದಿದ್ದ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದರೆ ಯಾಕೆ ಸ್ಟೂಡೆಂಟ್ಸ್ ಮೇಲೆ ಫೈರಿಂಗ್ ಮಾಡಿದ್ರು, ವಾಟರ್ ಕ್ಯಾನನ್ಸ್ ಹೊಡೆಸಿದ್ರು, ಅದೆಲ್ಲ ಅಮಿತ್ ಶಾ ಹೇಳಿದರೆ ಫಸ್ಟ್ ಡೇನಲ್ಲೇ ಪಾರ್ಲಿಮೆಂಟ್ ನಡ್ತಾ ಇತ್ತು. ಅಮಿತ್ ಶಾ ಲಾಸ್ಟ್ ಡೇ 4 ಮಿನಿಟ್ಸ್ ಒಂದೇ ಮಾತರಂಗೆ ಬರ್ತಾರೆ, ಪಾರ್ಲಿಮೆಂಟ್ ಅಟೆಂಡ್ ಮಾಡೋಕೆ ಅವ್ರಿಗೆ ಇಲ್ಲ. ಬಿಲ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಮಿತ್ ಶಾ ಹೆಸರದಲ್ಲಿ, ಅಮಿತ್ ಶಾ ಇಲ್ಲ, ಎಲ್ಲ ಬೇರೆ ಮಿನಿಸ್ಟರ್ಸ್ ಬಿಲ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವ್ರಿಗೆ ಏನು ಡೆಮೋಕ್ರಸಿ ಇಲ್ಲ, ಪಾರ್ಲಿಮೆಂಟ್ ಇಲ್ಲ, ಏನಿಲ್ಲ. ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅಪೋಸಿಷನ್ಗೆ. ಸೊ ಈ ದೇಶದಲ್ಲಿ ಇನ್ನೊಂದು, ನಾನು ಕರ್ನಾಟಕ ಮೀಡಿಯಾ ಅಂತ ಹೇಳ್ತಾ ಇಲ್ಲ, ನ್ಯಾಷನಲ್ ಮೀಡಿಯಾ BJP ಲೀಡರ್ಸ್ಗೂ ಪ್ರಶ್ನೆ ಕೇಳಬೇಕು. ಅಮಿತ್ ಶಾ ಬರ್ತಾರೆ ಅಲ್ಲಿ, ನ್ಯಾಷನಲ್ ಮೀಡಿಯಾ ಅವರು ಕೈಸೆ ಸರ್, ಕೈಸೆ ಆರಾಮ್ ಕಿಯೇ ಕ್ಯಾ ಸರ್, ಪಾರ್ಲಿಮೆಂಟ್ ಅದೆಲ್ಲ ಆ ಥರ ಮಾತಾಡ್ತಾರೆ. ಕ್ವೆಶ್ಚನ್ ಕೇಳ್ತಾರ, ಯಾಕೆ ಬರಲಿಲ್ಲ ಸರ್ ನೀವು ಪಾರ್ಲಿಮೆಂಟ್ ಅಂತ. ಇವಾಗ ಅವ್ರಿಗೆ ಜೆನ್ಸಿ ಅಂತ ಕಾಣ್ತಾ ಇರೋದು. ಯಾರು ನೀಟ್ ನಡೆಸ್ತಾ ಇದ್ದಿದ್ದು? ಎಡ್ಯುಕೇಷನ್ ಮಿನಿಸ್ಟ್ರಿ. ಅವರು ನೀಟು ಒಳ್ಳೆ ಥರ ನಡೆಸ್ತಾ ಇದ್ರೆ ಇದೆಲ್ಲ ಆಗ್ತಾ ಇರಲಿಲ್ಲ. ಪೇಪರ್ ಲೀಕ್ ಇವತ್ತಿಂದ ಆಗ್ತಾ ಇಲ್ಲ. 152 ಪೇಪರ್ ಲೀಕ್ಸ್ ಲಾಸ್ಟ್ 10 years ನೀಟ್ ಇಂದ ಮಾಡ್ತಾ ಇದ್ದಾರೆ. ಬರೀ ನೀಟ್ ಇಶ್ಯೂ ಇಲ್ಲ, ಇದು CBSE ಹೇಗೆ ನಡೆಸ್ತಾ ಇದ್ದಾರೆ. CBSE ಅವ್ರು ಏನು ಮಾಡಿದ್ರು, ಕಾಂಗ್ರೆಸ್ ಯಾವಾಗಲೂ ಎಡ್ಯುಕೇಷನ್ಗೆ ಪ್ರಯಾರಿಟಿ ಕೊಡ್ತಾಯಿದ್ರು. ಇವರು ಎಡ್ಯುಕೇಷನ್ ಸಿಸ್ಟಮ್ಗೆ ಪ್ರಯಾರಿಟಿ ಕೊಟ್ಟಿಲ್ಲ, ಅವ್ರ ಐಡಿಯಾಲಜಿಗೆ ಪ್ರಯಾರಿಟಿ ಕೊಡ್ತಾಯಿದ್ರು. ಯಾರು ಇಫ್ ಯು ಆರ್ ಕಂಪಿಟೆಂಟ್, ನಾಟ್ ಕಂಪಿಟೆಂಟ್, ಅದು ಅವ್ರಿಗೆ ಇರಲಿಲ್ಲ. ಯಾರು ಅವ್ರ ಐಡಿಯಾಲಜಿ ಬಗ್ಗೆ ಇದ್ದಾರೆ ಹಾಕಿ ಈ ಥರ ಪರಿಸ್ಥಿತಿ ಬಂದಿದೆ. ಮತ್ತು ಏನು ಇದು ಆಟನ, ನೀಟ್ ಎಕ್ಸಾಮು, ಇಟ್ಸ್ ನಾಟ್ ಓನ್ಲಿ ದ ಸ್ಟೂಡೆಂಟ್ಸ್, ಪೇರೆಂಟ್ಸ್ ಖರ್ಚು ಮಾಡಿರ್ತಾರೆ, ಸ್ಟೂಡೆಂಟ್ಸ್ ಓದಿರ್ತಾರೆ, ಕ್ಯಾನ್ಸಲ್ ಮಾಡಿಬಿಟ್ಟು ಲೀಕ್ ಆದರೆ ಏನು ಸಮಸ್ಯೆ ನಿಮ್ಮದು? IAF ಇಂದ ಪೇಪರ್ ಕಳಿಸ್ತಿರಂತೆ, ಮತ್ತು CISF ಇವರೆಲ್ಲ ಫಸ್ಟ್ ನೋಡಿ, ಟೆಲಿಗ್ರಾಮ್ ಬ್ಯಾನ್ ಮಾಡ್ತೀರಾ, ಫಸ್ಟ್ ನೋಡಿ ಎಲ್ಲಿಂದ ಲೀಕ್ ಆಗ್ತಾ ಇದೆ. ನಿಮ್ಮ ಅಫಿಷಿಯಲ್ಸು ಜೋಶಿಗೆ ಯಾಕಷ್ಟು ಫೇವರ್ ಕೊಡಬೇಕಿತ್ತು ಅವರು? NTA ಚೀಫ್ಗೆ ನೀಟು NTA ನಡೆಸೋದಲ್ಲ. ಎನಿ ಆ್ಯಕ್ಷನ್ ಆನ್ NTA ದೇಟಕ್ಕೆ ಇಲ್ಲ. ಇದು ಇವಾಗಿಂತ ಆಗ್ತಾ ಇಲ್ಲ. NTA ಹ್ಯಾಸ್ ಬಿನ್ ಮೋಸ್ಟ್ ಇನ್ಕಾಂಪಿಟೆಂಟ್ ಫಾರ್ ದ ಲಾಸ್ಟ್ 10 years.
ಎಲ್ಲ ನಿಮ್ಮ ಮಿನಿಸ್ಟರ್ ಇನ್ಕಾಂಪಿಟೆಂಟು, ಎಡ್ಯುಕೇಷನ್ ಮಿನಿಸ್ಟರ್, NTA ಅವರು ಇನ್ಕಾಂಪಿಟೆಂಟು, ನೀಟ್ ಅಫಿಷಿಯಲ್ ಇನ್ಕಾಂಪಿಟೆಂಟ್, ದೆನ್ ಹೋಮ್ ಮಿನಿಸ್ಟರ್ ಡಸನ್ ವಾಂಟ್ ಟು ಕಮ್ ಆ್ಯಂಡ್ ಆನ್ಸರ್ ಹೂ ಡಿಡ್ ದ ಫೈರಿಂಗ್. ಸುಮ್ಮನೆ ಫೈರಿಂಗ್ ಆಗಿಬಿಡತ್ತಾ ವಿತೌಟ್ DC ಡಿಸ್ಟ್ರಿಕ್ಟ್ ಕಲೆಕ್ಟರ್ ಮ್ಯಾಜಿಸ್ಟ್ರೇಟ್ ಇನ್ಸ್ಟ್ರಕ್ಷನ್, ವಿತೌಟ್ ಎನಿ ಹೈಯರ್ ಅಪ್ ಇನ್ಸ್ಟ್ರಕ್ಷನ್ ಮ್ಯಾಜಿಸ್ಟ್ರೇಟ್ ಆರ್ಡರ್ ಕೊಡ್ಬಿಡ್ತಾನ? ಎಲ್ಲಿ ಜವಾಬ್ದಾರಿ ಇಲ್ಲ, ಯಾರು ರೆಸ್ಪಾನ್ಸಿಬಲ್ ಇಲ್ಲ, ಯಾರು ಆನ್ಸರಬಲ್ ಇಲ್ಲ. ದೇಶಕ್ಕೆ ದೇ ಟೇಕನ್ ಇಂಡಿಯಾ ಫಾರ್ ಗ್ರಾಂಟೆಡ್. ಅದಕ್ಕೋಸ್ಕರ ಇದೆಲ್ಲ ಆಗ್ತಾ ಇದೆ ಇವಾಗ.